ಇನ್ನು ಹುಲ್ಸೂರು ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಪಂಚ ಗ್ಯಾರಂಟಿ ಯೋಜನೆಗಳ ಪ್ರಗತಿ ಪರಿಶೀಲನಾ ಸಭೆ ಅಧ್ಯಕ್ಷ ಸಿದ್ದರಾಮ್ ಕಾಮಣ್ಣನವರ ನೇತೃತ್ವದಲ್ಲಿ ನಡೆಸಲಾಯಿತು. ಇನ್ನು ಪಂಚ ಗ್ಯಾರಂಟಿ ಯೋಜನೆಗೆ ಜೆಸ್ಕಾಂ ಇಲಾಖೆಯಿಂದ ಅಧಿಕಾರಿಗಳು ಬಾರದ ಕಾರಣ ಪಂಚ ಗ್ಯಾರಂಟಿ ಯೋಜನೆಯ ಅಧ್ಯಕ್ಷರು ಮತ್ತು ಸದಸ್ಯರು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಅಲ್ಲದೆ ಹುಲ್ಸೂರು ತಾಲೂಕಿನ ಪಂಚ ಗ್ಯಾರಂಟಿ ಯೋಜನೆಯ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಚರ್ಚೆ ಮಾಡಿ ಜಾರಿಗೆ ತರಲು ಇಲಾಖೆಗಳಿಗೆ ಸೂಚಿಸಿರುವಂತಹ ಯಾವುದೇ ಕೆಲಸಗಳು ಜಾರಿಗೆ ಬರುತ್ತಿಲ್ಲ. ಪ್ರತಿ ಸಭೆಯಲ್ಲೂ ಕೂಡ ಅಧ್ಯಕ್ಷರು ಮತ್ತು ಸದಸ್ಯರು ಜನರಿಗೆ ಪಂಚ ಗ್ಯಾರಂಟಿ ಯೋಜನೆಗಳು ಜನರಿಗೆ ತಲುಪಿಸುವಂತೆ ಯೋಜನೆ ರೂಪಿಸಿ ಅಧಿಕಾರಿಗಳಿಗೆ ತಿಳಿಸಿದ್ರು. ಅಧಿಕಾರಿಗಳು ಅವುಗಳನ್ನು ಜಾರಿಗೆ ತರುತ್ತಿಲ್ಲ ಅಂತ ಗ್ಯಾರಂಟಿ ಯೋಜನೆಯ ಸದಸ್ಯರು ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಇನ್ನು ಹುಲ್ಸೂರು ತಾಲೂಕಿನ ಪಂಚ ಗ್ಯಾರಂಟಿ ಯೋಜನೆಯ ಬಗ್ಗೆ ಕೆಲ ಇಲಾಖೆಯ ಅಧಿಕಾರಿಗಳು ಸಂಪೂರ್ಣ ನಿರ್ಲಕ್ಷ್ಯ ತೋರುತ್ತಿದ್ದು ಸಭೆಗೆ ಇಲಾಖೆಗಳ ಮುಖ್ಯ ಅಧಿಕಾರಿಗಳು ಬಾರದೆ ಸಹಾಯಕ ಅಧಿಕಾರಿಗಳಿಗೆ ಕಳಿಸುತ್ತಿದ್ದು, ಹೀಗಾಗಿ ಪ್ರತಿ ಸಭೆಯಲ್ಲೂ ಮಂಡಿಸುತ್ತಿರುವಂತಹ ಯಾವುದೇ ಯೋಜನೆಗಳು ಜಾರಿಗೆ ಬರುತ್ತಿಲ್ಲ. ಪಂಚ ಗ್ಯಾರಂಟಿ ಯೋಜನೆಯ ಸದಸ್ಯರು ತೀವ್ರ ಬೇಸರವನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿದರು. ಇದೇ ಸಂದರ್ಭದಲ್ಲಿ ಕೆಲವು ಕಡೆ ಪಡಿತರ ವಿತರಣೆಯಲ್ಲಿ ಮೋಸ ನಡೀತಿದ್ದು, ನ್ಯಾಯಬೆಲೆ ಅಂಗಡಿಯಲ್ಲಿ 40 ಕೆಜಿ ಅಕ್ಕಿ ತೆಗೆದುಕೊಂಡು ಬಂದು ಬೇರೆ ಕಡೆ ತೂಕ ಮಾಡಿದರೆ 38 ಕೆಜಿ ಅಕ್ಕಿ ಮಾತ್ರ ತೋರಿಸುತ್ತಿದೆ ಅಂತ ಪಂಚ ಗ್ಯಾರಂಟಿ ಯೋಜನೆಯ ಸದಸ್ಯರೊಬ್ಬರು ತಿಳಿಸಿದರು. ಕೂಡಲೇ ಇಂತಹವರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು ಅಂತ ಇದೇ ವೇಳೆ ಅಧ್ಯಕ್ಷರು ತಿಳಿಸಿದರು. ಹಾಗೂ ಹುಲ್ಸೂರಿನ ಸರ್ಕಾರಿ ಕಾಲೇಜು ಬಳಿ ಬಸ್ಗಳು ನಿಲ್ಲುತ್ತಿಲ್ಲ, ಇದರಿಂದ ವಿದ್ಯಾರ್ಥಿಗಳಿಗೆ ತೀವ್ರ ಕಷ್ಟವಾಗುತ್ತಿದೆ ಅಂತ ಸ್ಥಳೀಯರಾದ ನಟರಾಜ್ ಅದೇಪ್ಪ ಪಂಚ ಗ್ಯಾರಂಟಿ ಯೋಜನೆಯ ಸಭೆಯಲ್ಲಿ ಆಕ್ರೋಶವನ್ನ ಹೊರಹಾಕಿರುವಂತದ್ದು. ಸರ್, ಈಗ ಇದು ಪಂಚ ಗ್ಯಾರಂಟಿ ಯೋಜನೆದೇನು ಪ್ರಗತಿ ಪರಿಶೀಲನಾ ಸಭೆ ಅದ. ಈ ಪರಿಶೀಲನಾ ಸಭೆದಾಗ ಒಬ್ಬರಿಲ್ಲ ಒಬ್ಬರು ಅಧಿಕಾರಿಗಳು ಗೈರಾಗ್ತಾ ಇದ್ದಾರೆ ಸರ್. ಪಂಚ ಗ್ಯಾರಂಟಿ ಯೋಜನೆ 5 ಅಧಿಕಾರಿಗಳು ಯಾವಾಗಲೂ ಬಂದಿಲ್ಲ ಸರ್. ಇತಿಹಾಸದಲ್ಲಿ 4ನೇ ಇದು ಮೀಟಿಂಗ್ ಅದ. ಇದು ಆ ಅಧಿಕಾರಿಗಳ ವಿರುದ್ಧ ಯಾವ ರೀತಿ ಕ್ರಮ ಕೈಗೊಳ್ಳತ್ತೀರಿ ಮತ್ತು ಅದ್ರ ವಿರುದ್ಧ ನಿಮ್ಮ ಸದಸ್ಯರೇ ಆರೋಪ ಮಾಡತ್ತಾರೆ ಸರ್, ಆಕ್ರೋಶ ವ್ಯಕ್ತಪಡ್ಲತ್ತಾರೆ. ಇದ್ರ ಬಗ್ಗೆ ತಾವು ಏನು ಹೇಳ್ತೀರಿ ಸರ್? ಈ ಅಧಿಕಾರಿಗಳು ಅಬ್ಸೆಂಟ್ ಆಗೋದು ನಮ್ಮದೇ ತಾಲೂಕು ಅಂತಿಲ್ಲ. ಅದರೊಳಗೆ ಪಂಚ ಗ್ಯಾರಂಟಿ ಯೋಜನೆಯಲ್ಲಿ 4 ಅಧಿಕಾರಿಗಳೇ ಮತ್ತು ಪ್ರತಿ ಜಿಲ್ಲಾ ನಮ್ಮದು ಸಭೆಗೂ 4 ಜನರು ಬರ್ತಾ ಇದ್ದಾರೆ. ನಮ್ಮ ಗೌರ್ಮೆಂಟ್ ಅಧಿಕಾರಿಗಳು ಅಲ್ಲಿ ಡಿಸ್ಟಿಕ್ನಾಗ ಇರೋದೇ ಒಬ್ಬರು. ಒಬ್ಬರು ಎಲ್ಲಿರ್ತಾರೋ ಯಾವಾಗಲೂ ಮೊನ್ನೆ ಬಂದು ಅವ್ರು ಒಂದು ಸಲ ಹೊಸೊಬ್ರು ಬಂದಾರೆ. ಅವರು ನಾವು ಇರೋದೇ ಒಬ್ರು ಇದ್ದರೆ ನಮ್ಗೆ ಎಲ್ಲ ಕಡೆ ಹೋಗೋದಾಗಲ್ಲ. ಸ್ಪಷ್ಟವಾಗಿ CS ಅವ್ರ ಮುಂದೆ ಹೇಳ್ಬಿಟ್ರು. 4 ಜನ 4 ಜನರೊಳಗೆ ಈಗ 3 ಸಭೆಗಂತೂ ಬಂದಾರೆ 4 ಜನ. ಒಂದು ಸಭೆಗೆ ಯಾರು ಆಬ್ಸೆಂಟ್ ಆಗ್ಯಾರು. ನಮ್ಮದು ಜೆಸ್ಕಾಮ್ದವ್ರು ಯಾಕೆ ಬಂದಿಲ್ಲ. AWRಗೂ ನಮ್ಮ ID ತೊಗೊಂಡ ಅವ್ರನ್ನ ಯಾರಿಗೋ ಒಬ್ಬರು ಅವ್ರದ್ದು ಬೆಳಗ್ಗೆ ನಾವು ಅಧಿಕಾರಿಗಳಿಗೆ ಕಳಿಸಿದ ಅಂತ ಹೇಳ್ಬೋದು. ಅವ್ರು ಬಂದಿಲ್ಲ. ಈಗ ಅದ್ರ ಬಗ್ಗೆ ಕ್ರಮ ಕೈಗೊಳ್ಳಕ್ಕೆ ನಾವು ಮುಂದಿನ ಏನು ತಗೊಂಡು ನಾನು ಜಿಲ್ಲಾ ಮಾಹಿತಿ ಕೊಟ್ಟು ಅದ್ರ ಬಗ್ಗೆ ಮಾಹಿತಿ ತೊಗೊಳ್ತೀನಿ ಸರ್. ಆದ್ರೆ ಮುಖ್ಯ ಅಧಿಕಾರಿಗಳು ಬರ್ಲೋಗ್ಯಾರ, ಬರೀ ಸಹಾಯಕ ಅಧಿಕಾರಿಗಳು ಹೊಂಟ್ರ. ಅದರದಿಂದ ಸಮಸ್ಯೆಗಳು ಏನು ತಾವು ಮೀಟಿಂಗ್ದಾಗ ಒಂದು ಸಮಸ್ಯೆಗಳು ಇಡ್ತೀರಿ, ಅವು ಈಡೇರಲ್ಲ ಹೋಗ್ಯಾವ. ಅದಕ್ಕೆ ಏನು ಮಾಡ್ತೀರಿ ಸರ್ ಮುಖ್ಯ ಅಧಿಕಾರಿಗಳು ಬರೋದ ಕಾರಣ? ಏನು ಬರ್ಲಾಕ ಮುಖ್ಯ ಅಧಿಕಾರಿಗಳು ನಾವು ಏನು ನೋಟಿಸ್ ಜಾರಿ ಮಾಡ್ತೇವೆ. ನಮ್ಮ US ಸಾಹೇಬ್ರಿಂದ ಅವರು ಇದರಿಂದ ಅವ್ರು ನೋಟಿಸ್ ಕೊಡ್ತಾರೆ. ಅವ್ರಿಗೆ ಈ ಹೋಗಿ ಸಲ ನೋಟಿಸ್ ಕೊಟ್ಟಾರ. ನೋಟಿಸ್ ಕೊಟ್ಟರು ಅದ್ರ ಬಗ್ಗೆ ಸ್ವಲ್ಪ ನಿರ್ಲಕ್ಷ್ಯ ಮಾಡತ್ತಾರ. ನಿರ್ಲಕ್ಷ್ಯ ನಾವು ಜಿಲ್ಲಾಕ್ಕೆ ಮಾಹಿತಿ ಕೊಡ್ತೀವಿ. ಜಿಲ್ಲಾದವ್ರು ಏನು ಅವ್ರ ಮೇಲೆ ಕ್ರಮ ಕೈಗೊಳ್ತಾರೋ ನೋಡ್ಬೇಕು. ಇಲ್ಲ ಮಾಡ್ತಾರೆ. ಓಕೆ ಸರ್. ಇವ್ರ ಮೇಲೆ ಆ್ಯಕ್ಷನ್ ತೊಗೊಳಕ್ಕೆ ನಮಗಂತೂ ಏನು ಅಧಿಕಾರ ಇಲ್ಲ. ಇವ್ರಿಗೆ ಏನು ಮಾಹಿತಿ ಕೊಡ್ಬೋದು ಅಷ್ಟೇ ನಾವು ಹೈಯರ್ ಆಫೀಸರ್ಗಳಿಗೆ. ಮುಂದಿನ ಕ್ರಮ ಕೈಗೊಳ್ಳೋದು ಅವ್ರು ಜಿಲ್ಲಾ ಅಧಿಕಾರಿಗಳ ಹೈಯರ್ ಆಫೀಸರ್ಗಳಿಗೆ ಅವ್ರಿಗೆ ಪವರನ್ನು ಅವ್ರಿಗೆ ಏನು ನಾವು ಏನು ಕೊಡತ್ತ ನಾವು ಕೊಟ್ಬಿಡ್ತೇವೆ. ಮಾಹಿತಿ ಕರೆಕ್ಟ್ ಕೊಡ್ತೀವಿ, ನಾವು ಪ್ರೊಸೀಡಿಂಗ್ ಕೊಡ್ತೀವಿ. ಈ ಮೀಟಿಂಗಿಗೆ ಯಾರ್ಯಾರು ಅಟೆಂಡ್ ಆಗಿದ್ದು ಮಾಡಿದ್ದೆಲ್ಲ ಕಂಪ್ಲೀಟ್ ನಾವು DO ಸಾಹೇಬ್ರ ಇದ್ರೊಳಗೆ ನಾವು ಒಪ್ಪಿಕೊಡ್ತೇವೆ. ಈಗ ಮುಂದಿನ ಕ್ರಮ ಏನು ಕೈಗೊಳ್ಬೇಕು ಅವರು ನಮ್ಮ ಜಿಲ್ಲಾದವ್ರು ತಗೋತಾರ, ಅವ್ರಿಗೆ ಮಾಹಿತಿ ಕೊಡ್ತೀವಿ ಅಷ್ಟೇ.